ಸಕ್ಕರೆ ಕಾರ್ಖಾನೆ ಕಬ್ಬು ಬೆಳೆಗಾರರ ಬಾಕಿ ಮೊತ್ತವನ್ನು ಪಾವತಿಸದಿದ್ದರೆ ಸೋಮವಾರ ಬೆಳಿಗ್ಗೆ ಮುಧೋಳದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕಬ್ಬು ಬೆಳೆಗಾರರು ಸೇರಿ ಮುಂದಿನ ಹೋರಾಟದ ರೂಪುರೇಷೆಗಳ ಬಗ್ಗೆ ಚರ್ಚಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಬಾಗಲಕೋಟೆ ಜಿಲ್ಲಾಧ್ಯಕ್ಷ ಬಸವಂತ ಕಾಂಬಳೆ ಹೇಳಿದರು. ಏನು ಇವತ್ತು ಮುಧೋಳದಲ್ಲಿ ಜೇಲಿ ಬಿಸಿಯಲ್ಲಿ ನಡೆದಿರ್ತಕ್ಕಂಥ ಕಬ್ಬು ಬೆಳೆಗಾರ ಮಿಟ್ಟಿ ಸಭೆ ನಾವೆಲ್ಲ ರೈತರು ಸೇರಿ ಏನು ಬಾಕಿ ಹಣವನ್ನು ಕೇಳಾಕತ್ತೀವಿ, ಬಿಲ್ಲನ್ನು ಕೇಳಾಕತ್ತೀವಿ, ಅದನ್ನು ನಿರಾಣಿ ಸುಗರ್ಸ್ ಭಾಳ ಹಠ ಮಾಡಾಕತ್ತಾರ. ಮುಧೋಳ ತಾಲೂಕಿನ GLBCಯಲ್ಲಿ ಇಂದು ಕಬ್ಬು ಬೆಳೆಗಾರರ ಸಮಿತಿ ಸಭೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಕ್ಕರೆ ಕಾರ್ಖಾನೆಗಳು ಕಬ್ಬು ಬೆಳೆಗಾರರ 9 ಕೋಟಿ ರೂಪಾಯಿ ಬಾಕಿ ಇಟ್ಟುಕೊಂಡಿದೆ ಎಂದರು. ಹಠ ಮಾಡ್ತಾನೆ ಮತ್ತೊಂದು 7 ಕೋಟಿ ರೂಪಾಯಿ ಮೊನ್ನೆ ಹಾಕಿದ್ರು. ಅದು ಇದಕ್ಕಿದ್ದಂಗೆ ಮತ್ತೆ ಇನ್ನೂ 9 ಕೋಟಿ ರೂಪಾಯಿ 62 ಅಂತ ಇನ್ನೂ 9 ಕೋಟಿ ರೂಪಾಯಿ ಬಾಕಿ ಐತಿ. ಆಮೇಲೆ 4 ಕೋಟಿ 25 ಲಕ್ಷ ರೂಪಾಯಿ ಅವ್ರು ಹೇಳೋ ಪ್ರಕಾರ 175 ರೂಪಾಯಿ ಬಾಕಿ ಐತಿ 18-19ನೇ ಸಾಲಿಂದು. ಅದಕ್ಕೆ ಅದನ್ನು ಕೊಟ್ಟ ಚಾಲ ಮಾಡ್ಬೇಕಂತೇಳಿ ರೈತರದು ಕಬ್ಬು ಬೆಳೆಗಾರದೊಂದು ವಾದ. ಆ ದೃಷ್ಟಿಯಿಂದ ಸೋಮವಾರ ದಿವಸ ನಾವೆಲ್ಲ ರೈತರು ಹೆಚ್ಚಿನ ಸಂಖ್ಯೆ ಒಳಗೆ ಇಲ್ಲಿ GLBC ಒಳಗೆ ಸೇರ್ತೀವಿ. ಮುಂದೆ ಯಾವ ರೀತಿ ಹೋರಾಟ ಮಾಡ್ಬೇಕಂದ್ರೆ ರೈತರು ನಾವು ನಿರ್ಣಯ ತೊಗೋತೀವಿ. ಅಲ್ಲಿವರೆಗೆ ನಾವೆಲ್ಲ ಯಾವ ರೀತಿ ಆಕತ್ತೇವೋ ಮುಂದುವರಿತೈತಿ ಅನ್ನೋದ್ರ ಬಗ್ಗೆ ನಾವು ಅದರ ಕಾದು ನೋಡಾಕತ್ತೀವಿ. ಅದು ನಾಳೆಗೆ ಬಗೆಹರಿದ್ರೆ ಪರವಾಗಿಲ್ಲ, ನಾವೆಲ್ಲ ಕಬ್ಬು ಬೆಳೆಗಾರೆಲ್ಲ ಖುಷಿ ಪಡಿತೀವಿ. ಅಕಸ್ಮಾತ್ ಬಗೆಹರಿದೆ ಹೋತಂದ್ರೆ ಈ ಕಬ್ಬು ಬೆಳೆಗಾರ ಮುಂದಿನ ನಿರ್ಣಯ ಏನು ತೊಗೋಬೇಕು ಅನ್ನೋದ್ರ ಬಗ್ಗೆ ಸೋಮವಾರ ದಿವಸ ನಾವು ತೀರ್ಮಾನ ತೊಗೋತೀವಿ. ಸೋಮವಾರ ದಿವಸ 10 ಗಂಟೆಗೆ GLBC ಒಳಗೆ ಎಲ್ಲ ರೈತರು ಹೆಚ್ಚಿನ ಸಂಖ್ಯೆ ಒಳಗೆ ಸೇರ್ತೀವಿ. ಹಳ್ಳಿಯಿಂದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ GLBCಗೆ ಮೊದಲಕ್ಕೆ ಸೋಮವಾರ ದಿವಸ ಬರಬೇಕಂತೇಳಿ ರೈತರಲ್ಲಿ ಕಬ್ಬು ಬೆಳೆಗಾರರಲ್ಲಿ ವಿನಂತಿ. ರೈತ ಮುಖಂಡ ಹನುಮಂತ ನವಾಬ್ ಮಾತನಾಡಿದರು. ನಿರಂತರ ತಿಂಗಳಗಟ್ಟಲೆ ಹೋರಾಟ ನಡೆದಿದ್ದು ಇವತ್ತು ನಮ್ಮ ಬಾಕಿ ಹಣ ಸಲುವಾಗಿ ಈಗ 62 ರೂಪಾಯಿ, ಈಗ ಎಲ್ಲ 3 ಫ್ಯಾಕ್ಟ್ರಿ ಅವರು 62 ರೂಪಾಯಿ ಬಾಕಿ ಹಣವನ್ನು ರೈತರ ಖಾತೆಗೆ ಜಮಾ ಮಾಡ್ಯಾರ. ಆದ್ರೆ ನಿರಾಣಿ ಸುಗರ್ಸ್ 62 ರೂಪಾಯಿ ಪ್ಲಸ್ 175 ರೂಪಾಯಿ ಇನ್ನೂ ಹಣ ಕೊಡಬೇಕಾಗೈತಿ. ಆ ಬಾಕಿ ಹಣ ಸಲುವಾಗಿ ನಾವು ಹೋರಾಟ ಮಾಡಾಕತ್ತೀವಿ. ಆ ಹಣ ಬೇಗ ರೈತರ ಖಾತೆಗೆ ಬಂದ್ರೆ ಇವತ್ತು ಹೋರಾಟ ನಿಂದಿರ್ತೈತಿ. ಇಲ್ಲ ಅಂದ್ರೆ ಹೋರಾಟ ನಿರಂತರ ಒಂದು ಉಗ್ರ ಹೋರಾಟ ಆಕೈತಿ ಅಂತ ಹೇಳಿ ಇವತ್ತು ನಾ ಹೇಳ್ತೀನಿ. ಈ ಸಂದರ್ಭದಲ್ಲಿ ರೈತ ಮುಖಂಡ ಸುಭಾಷ್ ಶಿರಗೂರು, ಕಬ್ಬು ಬೆಳೆಗಾರ ಹೋರಾಟ ಸಮಿತಿಯ ತಾಲೂಕಾ ಅಧ್ಯಕ್ಷ ದುಂಡಪ್ಪ ಯರಗಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು.